ಲೇ ಈಕಿನ ನಮ್ಮ ದೋಸ್ತ ಸಿಟಿ ಒಳಗೆ ಒಂದು ಕೆಲಸ ನೋಡೋಣ ಹೋಗ್ತಾನೆ ಹಿಂಗೆ ಕೇಳ. ನಾ ಹೋಗಂಗಿಲ್ಲ ಅಂತ ಹೇಳಮ್ಮ. ನಾ ಕಲ್ತಿರೋದು ಕಂಪ್ಯೂಟರ್ ಸೈನ್ಸ್. ನಾ ಮಾಡೋದು ಅದ್ರ ತಕ್ಕಂಥ ಕೆಲಸನ. ಸುಮ್ಮನೆ ಸಿಕ್ತಂತೆ ಸಿಕ್ಕಿದ ಕೆಲಸ ಮಾಡಂಗಿಲ್ಲ ನಾನು. ಇನ್ನೂ ಎಷ್ಟು ವರ್ಷ? 3 ವರ್ಷ ಆಯ್ತು ಮನ್ಯಾಗ ಖಾಲಿ ಬಿದ್ದ. ನಿನ್ನ ವಯಸ್ಸೊಳಗೆ ನಾ ಮನೆ ಜವಾಬ್ದಾರಿ ತೊಗೊಂಡಿದ್ದೆ. ಆದರೆ ಇವ ಇನ್ನೂ ಕೆಲಸ ಕುಂತಾನ. ಹಿಂಗೆ ಮಾಡ್ಕೊಂತ ಹೋದ್ರೆ ಮುಂದೆ ಮಣ್ಣು ತಿನ್ಬೇಕಾಕೈತಿ. ಇದನ್ನೆಲ್ಲ ಬಿಟ್ಟು ಬಾಯಿ ಮುಚ್ಕೊಂಡು ನಾ ಹೇಳಿರೋ ಕೆಲ್ಸಕ್ಕೆ ಹೋಗಂತ ಹೇಳ. ನಾ ಮಾಡಂಗಿಲ್ಲ ಅಂತ ಹೇಳಮ್ಮ. ನಂಗೆ ಇಷ್ಟ ಇಲ್ದಿರೋ ಕೆಲಸ ನಾ ಮಾಡಂಗಿಲ್ಲ ಅಂತ ಹೇಳಿದ್ನಿಲ್ಲ. ನಮಗೆ ಇಷ್ಟ ಬಂದಿದ್ದು ಕೆಲಸ ಮಾಡೇವೇನ. ನಾವು ಫ್ಯಾಮಿಲಿ ಪ್ರಾಬ್ಲಮ್ ನೋಡಿಕೊಂಡು ಯಾವ ಕೆಲಸ ಸಿಗ್ತೈತೆ ಆ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟಾದ್ರೂ ಫ್ಯಾಮಿಲಿ ನೋಡ್ಕೊಂಡು ಹೋಗೇವಿ. ನೀವು ಆಗ್ಬೇಕು ಅನ್ಕೊಂಡಿದ್ದು ಪೊಲೀಸ್, ಆದ್ರೆ ಆಗಿದ್ದು ಕ್ಲರ್ಕ್. ಖುಷಿಯಾಗಿದ್ದೀರಿ. ನಮ್ಮ ಬಾಜುಕಿ ನಾವು ದೋಸ್ತ ಅವ ಆಗ್ಬೇಕು ಅನ್ಕೊಂಡಿದ್ದು ಪೈಲಟ್, ಅದ್ರ ಕಡೆ ಆಗಿದ್ದು ಸೇಲ್ಸ್ ಮ್ಯಾನ್. ಖುಷಿಯಾಗದಾನು. ಕೈ ತುಂಬ ರೊಕ್ಕ ಬರ್ತೈತೆ ಅಷ್ಟೇ, ಅದ್ರ ಖುಷಿಯಾಗಿರೋಕ್ಕಾಗಂಗಿಲ್ಲ. ಎಲ್ಲರೂ ಹಿಂಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತೇಳಿ ಇಷ್ಟ ಇಲ್ದವ್ರ ಕೆಲಸನ ಕಷ್ಟಪಟ್ಟು ಮಾಡ್ಕೊತ ಹೋಗ್ತಾರೆ. ಅದ್ರ ಕಡೆ ರೊಕ್ಕ ಅಂತರೂ ಬರ್ತೈತಿ. ಖುಷಿ ಜೀವನದಾಗ ರೊಕ್ಕ ಎಷ್ಟು ಇಂಪಾರ್ಟೆಂಟ್ಲಾ ಅಷ್ಟೇ ಖುಷಿನೂ ಇಂಪಾರ್ಟೆಂಟ್. ನೀ ಏನು ಯಾರು ಮಾಡ್ಲಾರ್ದು ಕೆಲಸ ಮಾಡಕ್ಕೆ ಹೊಂಟಿಲ್ಲ. ಆಮೇಲೆ ಮಾಡಕತ್ತಿದ್ದ ಕೆಲಸನೂ ಹಗಲು ರಾತ್ರಿ ಬೈಕೊಂತ ಅಡ್ಡಾಡ್ತಾರೆ. ಅದ್ರ ಫ್ರಸ್ಟ್ರೇಷನ್ ಒಳಗೆ 30 ವರ್ಷದ ಹುಡುಗ 60 ವರ್ಷದ ಗತಿ ಕಾಣಿಸ್ತಾನೆ. ಯಾಕೆ ಹೇಳ್ರಿ? ಅವ್ನು ಇಷ್ಟ ಇಲ್ದಿರೋ ಕೆಲಸನ ಮಾಡಿ ನಗೋದನ್ನ ಮರ್ತು ಬಿಟ್ಟಿರ್ತಾನೆ. ಈ ಜಗತ್ತೊಳಗೆ ಹಂಗೆ ಬದುಕಬೇಕಪ್ಪ. ಇಷ್ಟಪಟ್ಟಿದ್ದು ಮಾಡಿ ಯಾರು ಸಾಧನೆ ಮಾಡಿ ತೋರಿಸ್ಯಾರ? ಚಾಲೆಂಜಿಂಗ್ ಸ್ಟಾರು, ಅಭಿನಯ ಚಕ್ರವರ್ತಿ, ಗೋಲ್ಡನ್ ಸ್ಟಾರು, ರಾಕಿಂಗ್ ಸ್ಟಾರು ಇವರೆಲ್ಲ ಇಷ್ಟಪಟ್ಟಂಗೆ ಬದುಕಿನ ತೋರಿಸಿದಂಥವ್ರು. ಯಾವುದೂ 1-2 ದಿವಸ ಒಳಗೆ ಆಗಂಗಿಲ್ಲ, ಸ್ವಲ್ಪ ತಡ್ಕೋಬೇಕು. ಇವರೆಲ್ಲ ಇಷ್ಟಪಟ್ಟಿರೋ ಕೆಲಸ ಮಾಡಿದ್ದಕ್ಕನ 70 ವರ್ಷ ಆದ್ರೂ 20 ವರ್ಷದ ಹುಡುಗರ ಜೊತೆ ಕಾಣಿಸ್ತಾರೆ. ಯಾಕಂತಂದ್ರೆ ಇವ್ರು ಮಾಡೋ ಕೆಲಸ ಒಳಗೆ ಇವ್ರು ಖುಷಿ ಕಾಣ್ತಾರೆ. ಅದ್ರ ಸಂಬಂಧ ಇಷ್ಟ ಇಲ್ದಿರೋ ಕೆಲಸ ಮಾಡಿ ಸಾಯೋ ಮಠ ಗುಲಾಮನ್ ಥರ ಬದುಕೋ ಬದ್ಲಿ 10 ವರ್ಷ ಲೇಟ್ ಆದ್ರೂ ನಡೀತೈತಿ. ಇಷ್ಟ ಇರೋ ಕೆಲಸ ಮಾಡಿ ಸಾಯೋ ತನಕ ರಾಜನ ಗತೆ ಬದುಕಬೇಕು. ಸಾಯೋಬೇಕಾರೆ ಗಿಲ್ಟ್ ಒಳಗೆ ಸಾಯಬಾರ್ದು. ಅನ್ಕೊಂಡಿದ್ದೆಲ್ಲ ಸಾಚೇನ ಅಂತೇಳಿ ಗತ್ತೊಳಗೆ ಸಾಯ್ಬೇಕು.